ನೋಡಿ ವೀಕ್ಷಕರೇ, ಚಿಕನ್ ಸಾಂಬಾರ ಯಾವ ಥರ ಬಂದಿದೆ ನೋಡಿ. ಒಳ್ಳೆ ರುಚಿಯಾದ, ತುಂಬ ಟೇಸ್ಟಿಯಾದ ಚಿಕನ್ ಸಾಂಬಾರು ಇವತ್ತು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನಿಲ್ಲಿ ಚಿಕನ್ ಸಾರಿಗೆ 1-2 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ, 1-2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು, ಏಕೆಂದರೆ ಘಮ ಬರಬೇಕು. ಹಾಗಾಗಿ ಇದು ಹಳ್ಳಿ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾರು ನೋಡಿ. ಇದೊಂದು ಸ್ವಲ್ಪ ಘಮ ಬರೋವರೆಗೂ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಹಂಗೆ ಹಾಕ್ಬೋದು, ಹಂಗೆ ಹಾಕಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ನಾನು ಒಂಚೂರು ಇಲ್ಲಿ ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ, ಅದೊಂಥರ ಘಮ ಬರುತ್ತೆ ನೋಡಿ. ಒಳ್ಳೆ ಘಮ ಬರ್ತಾಯಿದೆ ಈಗಾಗಲೇ ನೋಡಿ. ಜಾಸ್ತಿ ಸೀಸೋದು ಬೇಡ, ಮತ್ತು ಸೀದೋಗ್ಬಿಟ್ರೆ ಅದು ರುಚಿನೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಒಂದು ಅರ್ಧ ನಿಮಿಷ ಒಂದು ಸ್ವಲ್ಪ ಹಿಂಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹುರಿದು ಪುಡಿ ಮಾಡಿರೋ ಅಂಥ ಒಂದು ಧನಿಯಾ ಪುಡಿ, ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು. ಮತ್ತು ಹಚ್ಚ ಖಾರದ ಪುಡಿನೂ ನಾನು ಅಂಗಡಿಲಿ ಏನು ತರಿಸ್ಕೊಳ್ಳಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ. ಇದೊಂಚೂರು ಬೇರೆ ಕಡೆ ತಕ್ಕೊಳೋಣ ಇದನ್ನು ನೋಡಿ. ಇದಕ್ಕೆ ಒಂಚೂರು ನಾನು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ವೀಕ್ಷಕರೇ ನೋಡಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ಸ್ವಲ್ಪ ಇಲ್ಲಿ ನೋಡಿ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇದೆ. ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ, ಒಂದು 5-6 ಏಲಕ್ಕಿ ಇದೆ. ಚಿಕನ್ ಸಾರಿಗೆ ಘಮ ಕೊಡೋದು ಏಲಕ್ಕಿನೇ. ಮತ್ತು ಕಾಳು ಮೆಣಸಿದೆ, ಮತ್ತು ಸೋಂಪು ಕಾಳಿದೆ 1 ಸ್ಪೂನು, ಕಾಳು ಮೆಣಸು 1 ಸ್ಪೂನ್ ಇದೆ. ಇದನ್ನು ಸೇರಿಸ್ಕೊಂಡು ಒಂಚೂರು ಫ್ರೈ ಮಾಡ್ಕೊತೀವಿ. ಈ ಫ್ರೈ ಮಾಡ್ಕೊಂಡಾಗ ಏನಾಗುತ್ತೆ, ಅದು ತುಂಬಾ ಘಮ ಚೆನ್ನಾಗಿ ಬರುತ್ತೆ. ಹಳ್ಳಿ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ಮಾಡಿರೋ ಅಂಥ ಒಂದು ಚಿಕನ್ ಸಾಂಬಾರು ನೋಡಿ. ನೋಡಿ ಇದು ಎಲ್ಲ ಸಿಡಿತಾ ಇದೆ, ಸೋಂಪು ಕಾಳು ಎಲ್ಲ ನೋಡಿ. ಈ ಟೈಮಲ್ಲಿ ನಾನು ಈರುಳ್ಳಿ ಸೇರಿಸ್ಕೊತೀನಿ. ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿರೋ ಅಂಥದ್ದನ್ನು ಈ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹುರ್ಕೊಳ್ಳೋಕ್ಕೆ ನೋಡಿ. ಮತ್ತು ಇಲ್ಲಿ ಒಂದು 3 ಗಿಡಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ. ಸ್ವಲ್ಪ ಶುಂಠಿ ಸೇರಿಸ್ತೀನಿ, ಕೊತ್ತಂಬರಿ ಸೊಪ್ಪು ಆಮೇಲೆ ಸೇರಿಸ್ತೀನಿ ನೋಡಿ. ಇದೊಂದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೂರು ಕೆಂಪಾಗಲಿ ವೀಕ್ಷಕರೇ. ಇದು ಒಂದು ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ, ಏಕೆಂದರೆ ಜಾಸ್ತಿ ಇದು ಮಾಡಿಕೊಂಡು ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ ವೀಕ್ಷಕರೇ, ಇವಾಗ ಆಗಿದೆ ನೋಡಿ. ಇಷ್ಟ ಆದರೆ ಇದಕ್ಕೊಂದು ನಾನು 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಇದನ್ನು ಇದಕ್ಕೆ ಸೇರಿಸ್ತೀನಿ. ಇದು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಬಾಡಲಿ, ಒಂದು ಅರ್ಧ ಬೇಯಿದ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ನಾನು ನೋಡಿ. ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದನ್ನೆಲ್ಲ ರುಬ್ಕೊಂಡು ಚಿಕನ್ಗೆ ಒಗ್ಗರಣೆ ಮಾಡಿಕೊಂಡು ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಬೇಯಲಿ ವೀಕ್ಷಕರೇ, ಇದು ಟೊಮೊಟೊ ಒಂದು ಅರ್ಧ ಬೇಯಲಿ, ಆವಾಗ ಒಂಚೂರು ತೆಗೆದುಕೊಂಡು ಸಾಕಾಗ್ಬಿಡುತ್ತೆ. ಜಾಸ್ತಿ ಏನು ಮೆತ್ತಾಗುವಂಥದ್ದು ಏನೋ ಅವಶ್ಯಕತೆ ಇಲ್ಲ, ಒಂಥರ ಎಣ್ಣೆ ಬಾಡಿಸ್ಕೊಂಡು ಒಂದು ಸ್ವಲ್ಪ ಸಾಕಾಗುತ್ತೆ. ಒಳ್ಳೆ ರುಚಿಯಾದ ಒಂದು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿಕನ್ ಸಾರು ಇವತ್ತು.
ವೀಕ್ಷಕರೇ, ನಾನು ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ 1-2 ಸ್ಪೂನಷ್ಟು 1-3 ಸ್ಪೂನಷ್ಟು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಚಿಕನ್ ಒಗ್ಗರಣೆ ಮಾಡಲಿಕ್ಕೆ. ನೋಡಿ, ಈಗ ನಾನು ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಇದನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ, ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂಚೂರು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೇಯ್ಕೊಳ್ಳಿ ವೀಕ್ಷಕರೇ ಈರುಳ್ಳಿ. ಆಯಿತಾ? ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಒಂಚೂರು ಹಳ್ಳಿ ಸ್ಟೈಲಲ್ಲಿ ಒಂಚೂರು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ, ನಾಟಿ ಸ್ಟೈಲಲ್ಲಿ. ನೋಡಿ, ಈಗ ಸಾಂಬಾರೆಲ್ಲ ಹುರ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾನ್ ಇಟ್ಕೊಂಡಿದ್ದೀನಿ, ಪಾನಲ್ಲಿ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಬೆಂದಿದೆ ಈರುಳ್ಳಿ. ಇವಾಗ ಈಗ ಚಿಕನನ್ನು ಈ ಕಡೆ ಸೇರಿಸ್ತೀನಿ ನಾನು. ಒಂಚೂರು 1-2 ನಿಮಿಷ ಎಣ್ಣೆ ಒಳಗೆ ಈರುಳ್ಳಿ ಒಳಗೆ ಒಂಚೂರು ಫ್ರೈ ಆಗಲಿ ಇಷ್ಟೇ, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ನೀಟಾಗಿ 1-2-3 ಸರಿ ನಾನು ತೊಳ್ಕೊಂಡಿದ್ದೀನಿ ಚಿಕನ್ನು. ಇವಾಗ ಇದನ್ನು ನಾನು ಹುರ್ಕೊಂಡಿದ್ನಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ನಾನು ಮಸಾಲೆನ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಳೋಣಂತೆ. ಇದಕ್ಕೆ ನಾನೀಗ ಸಾಂಬಾರು ಪುಡಿನ ತೆಗೆದಿಟ್ಕೊಂಡಿದ್ದೆನಲ್ಲ ವೀಕ್ಷಕರೇ, ಬಿಸಿ ಮಾಡಿ ಇದನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ, ಇದನ್ನು ಏಸಿಗೆ ಮುಂಚೆ ಪುಡಿ ಮಾಡ್ಕೊಂಡ್ಬರೋಣ ಅಂತ. ನೋಡಿ ವೀಕ್ಷಕರೇ, ಈಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಚಿಕನ್. ನೋಡಿ, ಇದಾಗಲೇ ಒಂದು ಅರ್ಧ ಬೆಂದಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಅಂದಿದ್ದೆ. ನೋಡಿ, ಈಗ ಒಂದು ಬೆಂದಿದೆ ಒಂದು ಅರ್ಧ ಭಾಗ. ಇದು ಎಣ್ಣೆ ಒಳಗೆ ಫ್ರೈ ಆಗಿರೋದ್ರಿಂದ ಸ್ವಲ್ಪ ವಾಸನೆನೂ ಇದು ಕಡಿಮೆ ಆಗಿದೆ ಚಿಕನ್ನು. ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ತೀನಿ. ನೋಡಿ, ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೆಲ್ಲ ಬೆಂದಿರೋದ್ರಿಂದ ತೀರಾ ಏನು ಮತ್ತೆ ಇಲ್ಲಿ ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡಿ, ಇದಕ್ಕೆ ಗೀ ರೈಸ್ ಮಾಡ್ಕೊಬೋದು, ಇಲ್ಲಾಂತ ಹೇಳಿದ್ರೆ ವೈಟ್ ರೈಸ್ ಮಾಡ್ಕೊಬೋದು. ಎಲ್ಲ ಏನು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ನೋಡಿ, ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೊಂಚೂರು ಸೇರಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ, ಸೇರಿಸ್ತೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ವೀಕ್ಷಕರೇ. ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ. ನೋಡಿ, ನಾನು ಕೈ ಇಳುತ್ತೇನಲ್ಲೇ ನಾನು ಹಾಕ್ತೀನಿ. ನಾನು ಸೇರಿಸ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಕೊಡೋಣ ಇದಕ್ಕೆ. ಇನ್ನೊಂದು ಸ್ವಲ್ಪ ನೀರು ಕೊಡ್ತೀನಿ ಇದಕ್ಕೆ. ಮತ್ತು ಜಾಸ್ತಿ ತೆಳ್ಳಗಾಗೋದು ಬೇಡ ಇದು, ಯಾಕೆಂದರೆ ಇದು ಬಾಯ್ಲಾಗಿ ಪುಳಿ ಆಗೋದ್ರಿಂದ ಈ ನೀರು ಬಿಟ್ಕೊಡ್ತಿದ್ದು. ಹಾಗಾಗಿ ನಾವು ನೋಡ್ಕೊಂಡು ನೀರು ಸೇರಿಸ್ಬೇಕಾಗತ್ತೆ. ಇಷ್ಟು ನಾವು ತಿಕ್ ಮಾಡಿಕೊಂಡ್ರೆ ಮತ್ತದು ತೆಳ್ಳಗಾಗುತ್ತೆ ಕುದಿಯುವಾಗ. ನೋಡಿ, ಸಾಕಿದ್ದು ಒಂದು ಸ್ವಲ್ಪ ಕುದೀಲಿ ವೀಕ್ಷಕರೇ. ಕುದ್ಮೇಲೆ ಯಾವ ಥರ ಬಂತು ಅಂತೇಳಿ ನೋಡೋಣಂತೆ. ನೋಡಿ ವೀಕ್ಷಕರೇ, ಈಗ ಸಾಂಬಾರು ರೆಡಿಯಾಗಿದೆ. ನೋಡಿ, ಚಿಕನ್ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ನಮ್ಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿದೆ ಸಾಂಬಾರು. ಇವತ್ತು ಡಿಫ್ರೆಂಟಾಗಿ ಮಾಡಿರೋ ಅಂಥ ಚಿಕನ್ ಸಾರು.
ಹಳ್ಳಿ ಸ್ಟೈಲಲ್ಲಿ ನೋಡಿ. ಇವಾಗ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಚಿಕನ್ ಸಾಂಬಾರು ಯಾವ ಥರ ಬಂದಿದೆ ನೋಡಿ. ಒಳ್ಳೆ ರುಚಿಯಾದ ತುಂಬ ಟೇಸ್ಟಿಯಾದ ಚಿಕನ್ ಸಾಂಬಾರು ಇವತ್ತು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.